ಹಾಂ ಬೇ ಅಮ್ಮ ಅದು ಪ್ಯಾನ್ ಏನು ಮಾಡಿದ್ರೆ ರಿಪೇರಿ ಆಗವಲ್ದು ಒಂದು ಯಾವ್ದೋ ಸಾಮಾನು ಹೋಗಿತ್ತು ಅದನ್ನ ಹಾಕಿ ನನ್ನ ಕಡೆ ಇರೋದು ಇನ್ನೊಂದು ಯಾವ್ದೋ ದೊಡ್ಡ ಸಾಮಾನು ಹೋಗೈತಿ ಅದನ್ನ ತರಿಸ್ಬೇಕು ನೀ ತಂದ ಮ್ಯಾಗ ಹಾಕ್ತಾರಂತ ಅಲ್ಲ ಸಾಮಾನು ಹೋಗೈತೆ ಅಂತ ಹೇಳ್ತಿದ್ವಿ ಮತ್ತೆ ಅದನ್ನ ರಿಪೇರಿ ಮಾಡ್ಲಿಕ್ಕೆ ನಾನೇ ಮಾಡ್ಲಿ ನಾ ಮಾಡೇನಿ ಈಗ ಒಂದಿಟ್ಟು ಮಾಡೇನಿ ಇನ್ನೊಂದಿಟ್ಟು ಯಾವ್ದೋ ದೊಡ್ಡದೈತದ ಆ ಸಾಮಾನು ತಂದು ಕೊಡು ನೀ ತಂದ ಮ್ಯಾಗ ಹಾಕ್ತಾನಂತ ಈಗ ಮಾಡಿದ್ದಾಟ್ ರೊಕ್ಕ ಕೊಡು ಹೋಗ್ಬಿಡ್ತಾನ ರೊಕ್ಕ ಕೊಡ ಅಂತಿಲ್ಲ ಅಂತ ಕಟ್ಟಿ ಬೇ ಮಾಡೇನಿ ನಾನು ಮಾಡಿಲ್ಲ ಅನ್ನಂಗಿಲ್ಲ ಮಾಡೇನಿ ಅದು ಇನ್ನೊಂದು ದೊಡ್ಡದು ತರ್ಬೇಕಲ್ಲ ಅದನ್ನ ದೊಡ್ಡ ತಂದು ಕೊಡು ನೀನು ಆಮೇಲೆ ಹಾಕ್ಬಿಡ್ತಾನಂತ ದೊಡ್ಡದು ಸಣ್ಣದ ನಂಗೆ ಗೊತ್ತಿಲ್ಲ ಪ್ಯಾನ್ ರಿಪೇರಿ ಮಾಡಂತ ಹೇಳಿದಿ ಪ್ಯಾನ್ ರಿಪೇರಿ ಮಾಡಿ ರೊಕ್ಕ ಹೋಗಿ ಬೇ ರಿಪೇರಿ ಮಾಡೇನಿ ಬೇ ನಾನೇ ಅದು ಇನ್ನೊಂದು ದೊಡ್ಡ ಸಾಮಾನು ಹೋಗ್ಬೇಕಲ್ಲ ಅದನ್ನ ತಂದ ಮೇಲೆ ಮಾಡ್ಬೇಕು ಹಂಗ ಮಾಡಿದ್ರೆ ಏನಿದ್ರು ಮಾಡಿ ನಿನಗೆ ಏನಂತ ಹೇಳಿ ಕರ್ಕೊಂಡ್ ಇದ್ದೆ ಪ್ಯಾನ್ ರಿಪೇರಿ ಅಂತ ಹೇಳಿದ್ನಿಲ್ಲ ಈಗ ಮಾಡಾಗೈತಪ್ಪ ಬಿಸಿಲು ಐತೆ ಪ್ಯಾನ್ ಬೇಕು ನಮ್ಗೆ ತಗಡಿನ ಮನೆ ಜಳ ಆಗತ್ತೆ ಅಂತ ಹೇಳಿದ್ನಿಲ್ಲ ಪ್ಯಾನ್ ರಿಪೇರಿ ಮಾಡೋ ರೊಕ್ಕ ಕೇಳ್ತಿಲ್ಲ ಎಂತ ಕಟ್ಟೋತ್ ನೀನು ಯೋಗ ಇರ್ಲಿ ಬೇ ಯಮ್ಮ ಮಾಡೇನಿ ಬೇಡ ರಿಪೇರಿ ನೀ ಹೆಂಗ್ ಮಾತಾಡ್ತೀವಿ ಮಾಡಿಲ್ಲ ನಂಗೆ ಮಾತಾಡ್ತಿಲ್ಲ ನೀ ಪ್ಯಾನ್ ರಿಪೇರಿ ಅಲ್ಲ ಪ್ಯಾನ್ ರಿಪೇರಿ ಮಾಡ್ಲಾರ ರೊಕ್ಕ ಕೇಳಕತ್ತ ನೋಡಿ ಎಂತ ಬೇರೆ ನೋಡುಗ ಬೇ ಅಕ್ಕವ ರಿಪೇರಿ ಮಾಡಂತ ಕರ್ಕೊಂಡ್ ಬಂದಿದ್ಲು ಹೋಗಿ ನೋಡಿದೆ ಪ್ಯಾನ್ ಅದೇನೋ ಒಂದು ಸಾಮಾನು ಹೋಗಿತ್ತು ಹಾಕೇನ ಅದು ಕ್ಯಾಪ್ ಹೋಗಿತ್ತು ಇನ್ನೊಂದು ದೊಡ್ಡದೊಳಗೆ ಮೋಟ್ರ್ ಹೋಗೈತಿ ಆ ಮೋಟ್ರ್ ಎಲ್ಲಿಂದ ತರಬೇಕು ನಾವು ತಂದು ಕೊಟ್ರೆ ಮಾಡ್ತಾನೆ ಅಂತ ಹೇಳೋದು ಕೇಳವಲ್ಲ ಪ್ಯಾನ್ ರಿಪೇರಿ ಮಾಡಕ್ ಬಂದಾನ ಪ್ಯಾನ್ ರಿಪೇರಿ ಮಾಡಿದ್ರೆ ಪ್ಯಾನ್ ಹತ್ತಿರ ನಾನು ರೊಕ್ಕ ಕೊಡ್ತೀನಿ ಪ್ಯಾನ್ ಹತ್ತಲ ರೊಕ್ಕ ಕೊಡೋದ್ರೆ ನಾ ಯಾಕೆ ಕೊಡಕೋಲಿ ಅದನ್ನ ಕೂಲಿ ಮಾಡಿದಾರ ಬೇಕಾ ನಂಗೆ ರಿಪೇರಿ ಹೋಗ ನೀನ್ ಸಣ್ಣಕ್ಕೆ ಹೇಳಕ್ ರೊಕ್ಕ ಯಾಕೆ ಕೊಡ್ಬೇಕು ನಾನು ಅಲ್ಲ ಪಾಪ ಅಲ್ಲಿಂದ ಬಂದಂತಾನೆ ಕೊಡ್ಬೇಕು ಅದ್ರ ಕೂಲಿಯರ್ ಕೊಡ್ಬೇಕಲ್ರಿ ಪಾಪ ಅಲ್ಲ ನಾನು ಪ್ಯಾನ್ ಹತ್ತಲಿ ರೊಕ್ಕ ಕೊಡ್ತೇನೆ ನಾನು ಕೊಡಕೋಲಿ ನಿನ್ ಪ್ಯಾನ್ ಚಲೋ ಇಲ್ಬೇ ಅದನ್ನ ಒಂದಿಟ್ಟು ಸರಿ ಮಾಡಿ ನೀ ಇನ್ನೊಂದು ಸಾಮಾನು ಹೋಗಿ ತಂದು ಕೊಟ್ರೆ ಹಾಕ್ತೀನಿ ಹಂಗ ಸರಿ ಆಗಂದ್ರೆ ಸರಿ ಸ್ವಲ್ಪ ಅದು ಹತ್ತಾಕ್ ಮೋಟ್ರ್ ಬೇಕು ಈಕಿ ಮೋಟ್ರ್ ತಂದಿಲ್ಲ ನಮ್ಮ ಕಡೆ ಏಟೈತೆ ಅದನ್ನ ಮಾಡಿ ದೊಡ್ಡ ಮೋಟ್ರ್ ಹೋಗೈತದ ಈಕಿ ಪ್ಯಾನ್ ಎಷ್ಟು ವರ್ಷ ಆಗೈತನ ಮಾಡ್ಸಿಲ್ಲ ಸ್ವಲ್ಪ ಆಯ್ತಿಲ್ಲ ಅಂದ್ರೆ ರೊಕ್ಕ ಹೆಂಗ್ ಕೊಡ್ಬೇಕು ನೀನು ನೀನ್ ಹಂಗ ಮಾತಾಡ್ತಿರ್ಬೇಕಿತ್ತು ಸೇರಿ ಏನ್ ಮಾತಾಡ್ತೀರಿ ಪಾಪ ಅವ್ನು ಅಲ್ಲಿಂದ ಇಲ್ಲಿ ಕಾಲ್ ನೋವಿಸ್ಕೊಂಡು ಎಷ್ಟ್ ಕಷ್ಟಪಟ್ಟ ಅದನ್ನೇ ದುಡ್ಡು ಮಾಡ್ಕೊಂಡ್ ಬಂದಿದ್ದ ಹುಡುಗಿ ಮಾತ್ರ ಕೇಳ್ಬೇ ಅಲ್ಲ ಕರೆಕ್ಟ್ ನೀನ್ ಹೇಳಕ್ ಬಂದಿ ದುಡಿಮೆ ಮಾಡ್ಕೊಂಡಿರ್ತಾನ ಅಂತೇಳಿ ನಾ ಪ್ಯಾನ್ ಹತ್ತನ್ನ ನಾನು ಕೇಳಿದಷ್ಟು ರೊಕ್ಕ ಕೊಡ್ತೀನಿ ಅಲ್ಲ ಅವನು ಒಂದ್ ಸ್ವಲ್ಪ ಓಡ್ತದಿ ಅದೇನ ಮೋಟ್ ಏನಂತ ತಗೊಂಡ್ ಸ್ವಲ್ಪ ರನ್ನಿಂಗ್ ಆಗ್ಬೇಕಿಲ್ಲ ಅದು ತಿರ್ಗಾವಲ್ದದು ಹೇಳೋದ ಅರ್ಥ ಆಗೋಲ್ಲ ನಿಮ್ಗ ಅದು ಮೋಟ್ರ್ ಹೋಗೈತಿ ಮೋಟ್ರ್ ನಿಮ್ಗೆ ಗೊತ್ತೈತೆ ಮೋಟ್ರ್ ಅಂದ್ರೆ ಏನು ಗೊತ್ತೈತೆ ಯಪ್ಪ ಮೋಟ್ರ್ ಹೋಗ್ಲಿ ಏನಾರ ಹೋಗ್ಲಿ ಈಗೇನ ಸ್ವಲ್ಪ ತಿರ್ಗಬೇಕಾ ಕೊಡಕ್ ರೊಕ್ಕ ನೀ ಸ್ವಲ್ಪ ತಿರ್ಗಲ್ಲ ಅಂದ್ರೆ ಪುಷೇಟ ರೊಕ್ಕ ಕೊಡ್ಬೇಕ ನಿನಗೆ ಹಗ್ಗ ಇವನು ಬೇಕಿ ಹೇಳ್ಬೇ ತಿರ್ಗದಂದ್ರ ಹಂಗಲ್ ಬೇ ಮೋಟ್ರ್ ಬೇಕದಕ್ಕ ಹಂಗಲ್ಬೇ ಅವ ಏನ್ ಹೇಳಕತ್ತಾನಂದ್ರ ಈಗ ಏನಾತಂದ್ರ ಅದು ಕೆಟ್ಟೋಗೈತಿ ನಿನ್ ಫ್ಯಾನ್ ಕೆಟ್ಟೋಗೈತಿ ಇವನು ರೆಡಿ ಮಾಡಾನ ಏನಂದ್ರೆ ಅದು ಒಂದ್ ಮೋಟ್ರ್ ಬರ್ತೈತಿ ಅದು ಹಾಳಾಗೈತಿ ಅದು ಹಾಳಾದ್ಮೇಲೆ ಹೊಸ ತಂದ್ ಹಾಕಿದ್ರೆ ಅದು ಚಾಲು ಆಗ್ತೈತಿ ಆಯ್ತು ಬಿಡ ಈಗ ನಿನ್ ಪ್ಯಾನ್ ತಾನು ರೊಕ್ಕ ಕೇಳ್ಬೇಕಿತ್ತ ಅದು ಎಲ್ಲ ಬಿಚ್ಚಿ ಓಪನ್ ಮಾಡಿದ್ಮೇಲೆ ತಾನೇ ಗೊತ್ತಾಗೈತಿ ಕೆಟ್ಟೋಗಲ್ಲ ನೀನು ಹೇಳ್ಬರ್ತಡಿ ಆಕಿ ಯಾರು ತಗಲ್ಲ ನಾನು ಪ್ಯಾನ್ ಹತ್ತಂದ್ರೆ ರೊಕ್ಕ ಕೊಡಗಲ್ಲ ನೀನು ಫ್ಯಾಮಿಲಿ ಹೇಳಕ್ ಬರ್ಬೇಡ ಆಕಿ ಹೇಳ್ತಾವ ತಿಳ್ಕೊಂಡು ನಿಮ್ಗೆ ಅರ್ಥ ಆಗತ್ತಿಲ್ಲ ಬೇ ಆಕಿ ಅವು ಅವನ್ನೇ ಕರೆಕ್ಟ್ ಹೇಳಕೊಂತಿಲ್ಲ ಈಗ ಆಕಿನ ನಿನ್ನಂಗೆ ಹೇಳಕೊಂತಿಲ್ಲ ಈ ಹುಡುಗಿ ಇನ್ನೂ ಸ್ವಲ್ಪ ಬಿಟ್ಟು ನಿನ್ನಂಗೆ ಹೇಳಂಗ್ ಮಾಡ್ತೀನಿ ನಾ ಅದನ್ನ ತಿಳ್ಕ ಒಂದಿಟ್ಟು ಅದು ಮೋಟ್ರ್ ಕೆಟ್ಟತಿ ಮೋಟ್ರ ಏಯ್ ಹುಚ್ಚ ಹೋಗು ನನಗ ಹೇಳಕ್ ಬರೋಣ ಮೋಟ್ರ ಅದು ಬಸ್ ಅನ್ನ ಹತ್ಕೊಂಡು ಹೇಳ್ಯಾಕ ಬೇ ಯವ್ವ ನೀ ಹೇಳ್ಬೇಕೀಗೆ ಅಲ್ಲ ಕರೆಕ್ಟ್ ಬಿಡ ಅದ್ರಾಗ ಒಂದ್ ಮೋಟ್ರ್ ಇರ್ತೈತಿ ಏನ್ ಕೆಟ್ಟೋಗೈತಿ ಅಂತಾನ ಮತ್ತೆ ಅದ್ ಸರಿ ಮಾಡಿದ್ರೆ ಅಷ್ಟೇ ರೊಕ್ಕ ಕೊಡೋರ್ ನಾವು ಬೇ ಅದನ್ನ ಸರಿ ಮಾಡಕ್ ಅದು ನಮ್ ಕಡೆ ಇಲ್ಲ ನೀವು ಅಂಗಡಿಯಾಗಿಂತ ತರ್ಬೇಕ ಅದನ್ನ ತಂದು ಕೊಟ್ರ ಸರಿ ಮಾಡ್ತಾನವ ಹೇಳ್ಬೇಕಿಂತ ಬೇ ಒಂದಕ್ಕೆ ಹೇಳಕ ನನಗೆ ಕರ್ಕೊಂಡ್ ಬಂದಿದ್ರಿ ಅವ್ರ ರಿಪೇರಿ ಐತ್ ಬಂದ್ ನಾ ಸಣ್ಣ ರಿಪೇರಿ ಐತೆ ಅಂತ ಬಂದನಿ ಅದನ್ನ ಅಂಗಡಿಯಿಂದ ತಂದು ಕೊಟ್ರ ಮಾಡ್ತಾನೆ ಹಂಗ ಮಾಡಂದ್ರೆ ಎಲ್ಲಿಂದ್ರ ಮಾಡೋಣ ಮೊದ್ಲಾಗ ಹೇಳ್ಬೇಕಿತ್ತು ನೀನ್ ಆ ಪ್ಯಾನ್ ಬಿಚ್ಚಾಕಿದ್ದ ಪ್ಯಾನ್ ಬಿಚ್ಚಾಕಿನ ಮೊದ್ಲಾಗ ನಾ ಏನ್ ದೇವ್ರನ್ ಬಿಡ ದೇವ್ರೇನ ನೋಡಿ ದೇವ್ರಲ್ಲ ಅನ್ ಬಿಚ್ಚಿ ಎಲ್ಲ ಸಾಮಾನು ಬಿಚ್ಚಾನಲ್ಲ ಪ್ಯಾನ್ ಅದನ್ನ ಮೋಟರ್ ತಂದ್ರೆ ರಿಪೇರಿ ಆಗತ್ತಾ ಇಲ್ಲಿ ಹಾಕಾಗಲ್ಲ ಅಗ್ಗಲ ಅಜ್ಜಿ ಅಂತಂದ್ರೆ ಆವಾಗ ನಾನು ಅಲ್ಲಿ ನಿಂದ್ರಿಸಿ ತರಿಸಿ ಆ ಪ್ಯಾನ್ ರಿಪೇರಿ ಮಾಡಿಸಿದ್ದೆ ಪ್ಯಾನ್ ರಿಪೇರಿ ಮಾಡ್ಲಾರ ರೊಕ್ಕ ಯಾರು ಕೊಡ್ತಾರ ಏನು ಕಲ್ಲ ಹಳ್ಳ ಮಣ್ಣು ಮಾಡ್ರಿ ಕೊಡಕ್ ದೊಡ್ಡ ನಮಸ್ಕಾರ ನಿನಗ ಗತಿ ಮಾಡಿ ಮುಜಾರ ಪದರ್ನ ಎಮರ್ಸಿ ರೊಕ್ಕ ಎಸ್ಕೊಂಡು ಹೋಗಿದ್ದೀನಿ ಏ ಏನ್ ನಾನು ನಂದ ತಪ್ಪೈತೆ ನಂಗೆ ಮಾತಾಡ್ಕೊಂತ ಏನ್ ನನಗೆ ಬೆಲೆನೇ ಇಲ್ಲನ ಮತ್ತೆ ಕರೆಕ್ಟ್ ಮತ್ತೆ ಫ್ಯಾನ್ ರಿಪೇರಿ ಅಲ್ಲ ಹೆಂಗ್ ರೊಕ್ಕ ಕೊಡ್ಬೇಕು ನಿನಗೆ ಅನ್ಯಾಯ ಬೇ ಪಾಪ ಅಲ್ಲಿಂದ ಬಂದವನು ಏಟ್ರು ಒಂದ್ ಲೀಟ್ರ್ ಬೇ ಅದು 550 ನಾ ಇನ್ನು 350 ರೂಪಾಯಿ ಕೊಡ್ರಿ ಬೇ ನಂದು ಕೊಪ್ಪಳದಿಂದ ಬರೋ ಚಾರ್ಜ್ ಏಟ್ ಅಂತ ಗೊತ್ತ ನಿಮ್ಗ ಬಸ್ ಚಾರ್ಜ್ ಹಾಕ್ಯಂದ್ ಇಲ್ಲೆಲ್ಲ ಸಾಮಾನ್ ತಗೊಂಬಂದ್ ಕ್ಯಾಪ್ ಹಾಕಿ ನಿಮ್ಗೆ ಮತ್ತೆ ನಾನು ₹1 ಹಗ್ಗ ಅವನು ಹೊಸ ಪೇನಿಗೆ ಏಟ್ರ ಅಂತ ಗೊತ್ತ ನಿಮ್ಗೆ ರೊಕ್ಕ ಏಟ್ ಅಂತ ಗೊತ್ತ ಹೊಸ ಪೇನಿಗೆ ಬೇ 550 350 ಕೊಡಕ್ ಹೇಳಕಂತ ನಾನು 350 ಬೇಡ 150 ರೂಪಾಯಿ ಕೊಟ್ಕೊಡ್ಬೇಕು ಈ ಸದ್ಯಕ್ಕೆ ಏಟ್ ರೊಕ್ಕ ಕೊಡಲ್ಲ ನಾನು ಪ್ಯಾನ್ ರಿಪೇರಿ ಆಗಿಂದ ರೊಕ್ಕ ಕೊಡೋದು ನಾನು ಈಗ 350 ರೂಪಾಯಿ ಅಲ್ಲ 350 ರೂಪಾಯಿ ಬಿಟ್ಟು 150 ರೂಪಾಯಿ ಕೇಳಿ ಯಾ ನೀನು 150 ರೂಪಾಯಿ ಅಲ್ಲ 200 ರೂಪಾಯಿ ಕೊಡ್ತೀನಿ ನಾನು ಪ್ಯಾನ್ ತಿರ್ಗಂಗ್ ಮಾಡೋಣ 200 ರೂಪಾಯಿ ಅಲ್ಲ ಬೇ ಅದು ಮೋಟ್ರಿಗೆ 500 ರೂಪಾಯಿ 200 ರೂಪಾಯಿ ಕೊಟ್ಟು ತಿರ್ಗಂಗ್ ಮಾಡೋದು ಏನು ನನ್ನ ಕೈಲಿಂದ ತಿರ್ಗಿಸ್ಕೊಂಡ್ ಕುದುರ್ತ ತಡಿ ಬೆಳತಂಕ ಕೈಲಿ ತಿರ್ಸು ಏನ್ರ ಮಾಡ ಅದು ನನಗೆ ಗೊತ್ತಿಲ್ಲ ನಾನು ಪ್ಯಾನ್ ರಿಪೇರಿ ಆಗ್ಬೇಕು ಅದು ತಿರ್ಗಂಗ್ ಆಗಿದೆ ರೊಕ್ಕ ಕೊಡಕ್ಕೆ ನಾನು ಬೇ ದಿನಕ್ಕೆ 10-15 ಪ್ಯಾನ್ ರಿಪೇರಿ ಮಾಡ್ತಾನ ನಿಮ್ಮೂರಾಗ ಒಬ್ಬೊಬ್ರು 500 ಕೊಟ್ರೆ ಹೆಂಗ ಜೀವನ ಮಾಡ್ತೀನಿ 500 ರೂಪಾಯಿ ನಂಬಿಕೆ ಬಂದಿಲ್ಲ ನಾನು ಹೆಂಗ್ ಯೋಚನೆ ಹೆಂಗ್ ಮಾತಾಡ್ತೀನಿ ಪ್ಯಾನ್ ತಿರ್ಗತ್ರ ನಾ ಕೊಡಾಗಿಲ್ಲ ನೋಡ ಅಂದ್ರ ತಿಂಗಳಿಗೆ ಎಷ್ಟು ಮಾಡ್ತಿ 7,000 ರೂಪಾಯಿ ಮಾಡ್ತೇನೆ ರೀ ಮೇಡಮ್
ಹೌದಾ ಒಂದಿನ ಹಾ ಒಂದ್ ದಿನಕ್ಕೆ ರೀ ಏನ್ 500 ರೂಪಾಯಿ ಕೊಡಕ್ ನಾ ಇನ್ನು 150 ರೂಪಾಯಿ 200 ರೂಪಾಯಿ ಕೇಳಿದ್ರೆ ಕೊಡವಲ್ರಿ ಇವ್ರು ಅಯ್ಯೋ ಅಲ್ಲ ಅಲ್ವೇ ಪಾಪ ನೋಡ್ಬೇ ಅವ್ನ ಮಕ್ಕ ನೋಡು ಎಷ್ಟ್ ಇನ್ನೋಸೆಂಟ್ ಐತಿ ಕೊಟ್ ಕಳಿಸ್ಬೇ ಮಕ್ಕ ನೋಡು ಅಂತ ಇಲ್ಲ ಅವಾಗ ಕಾಂತಿರುವಂತ ನಾವು ಬಡ್ದಾಳಕತ್ತೀವಿ ಏನಂತಾರಲ್ಲ ಅಮ್ಮಗಳ ಮೊಮ್ಮಗಳಿಗೆ ಏನಾಗ್ತಿತ್ತಲ್ಲ ಆಗತಿ ಅದನ್ನ ಗಲ್ಲ ಒಂದ್ ದಿನಕ್ಕೆ ಎಷ್ಟು ರೂಪಾಯಿನ 7 ರೂಪಾಯಿನ ಹಾ 7-8 ಮಾಡ್ತಾನ್ರಿ 7-8 ಮಾಡ್ತಾನ ಮಾಡ್ಲಿ 10 ಮಾಡ್ಲಿ ಬೇ ನಾನ್ ಬ್ಯಾರೆ ಅವ್ನ ಮೇಲೆ ನಂಬಿಕೆ ಇರೋದಕ್ಕಿಂತಾನೆ ಅವರೆಲ್ಲ ಕೊಟ್ಟು ಫ್ಯಾನ್ ರಿಪೇರಿ ನೀವೇನ್ ಅಲ್ಲ ನಂಬಿಕೆ ಐತಲ್ಲ ಸರಿ 7-8 ಮಾಡ್ದಾನಲ್ಲ ಎಲ್ಲಾರ ಮನೆಗೆ ತಿರ್ಲಾರ್ದಾಗ ಹಂಗ ಬಿಟ್ಟು ಬರ್ತೀನಿ ಬೇ ಅವರೆಲ್ಲ ಸಾಮಾನ್ ತಂದು ಕೊಡ್ತಾರ ನಿಮ್ಮ ಹಂಗ 200 ರೂಪಾಯಿ 300 ರೂಪಾಯಿ ಇದು ಮಾಡಲ್ಲ ಅವ್ರಿಗಿನ್ನ ಜಾಸ್ತಿನ ಕೊಡ್ತಾರ ಅವ್ರು ತಗೊಂಡ್ ಹೋಪ ಅಂತೇಳಿ ಮೋಟರ್ ತಂದು ಕೊಟ್ರೆ ರಿಪೇರಿ ಮಾಡ್ತಾವ ಹಂಗ ಹೇಳ್ಬೇಕಿತ್ತು ಮೋಟರ್ ತಂದು ಕೊಟ್ಟಿದ್ದೆ ನಾನು ಬಿಚ್ಚಿಂದೆ ಮೋಟರ್ ತಂದು ಬರವ ಇದು ಚಲೋ ಆಗಲ್ಲ ಅಂತ ಹೇಳ್ಬೇಕಿತ್ತು ನೀನ್ ರೊಕ್ಕ ಕೊಡ ಅಂತಂದ್ರೆ ನಾ ಏನಂತ ಕೊಡ್ಲಿ ಈಗ ಬೇ ನಿಮ್ಮ ನಿನಗೆ ಹೇಳಿದ್ರೆ ಅರ್ಥ ಆಕತ್ತಿಲ್ಲ ಮೋಟರ್ ಬಿಚ್ಚಬೇಕಲ್ಲ ಅಂದ್ರೆ ಗೊತ್ತಾಗತ್ ಹೋಗತ್ತಿಲ್ಲ ಅಂತ ಹಂಗ ಹೆಂಗ್ ಗೊತ್ತಾಗತ್ತಿ ನಾ ನಿನಗೆ ದಿವ್ಯ ಇನ್ನೋಸೆಂಟ್ ಆಗಿ ಹೆಂಗ್ ಒಳ್ಳೆ ಸಣ್ಣ ಮಗ ಇದ್ದಂಗಿದಾನಿ ಹಿಂಗೆಲ್ಲ ಮೋಸ ಮಾಡಿದ್ರೆ ದೇವ್ರ ಮೆಚ್ತಾನೆ ಹೇಳ್ರಿಪ್ಪ ನೋಡವು ಹೆಂಗ ಹೇಳ್ತಾಳೆ ಈಕಿ ಸುಳ್ಳ 7-8 10 ಅನ್ಕತ್ತ ತಿರ್ಗಾಡ್ಬೇಡ ಇಲ್ಲಿ ದಿನಕ್ಕೆ ಎಷ್ಟು ಕೊಡ್ಬೇಕು ಹೇಳು ರೀ ಅದು 350 ಹೇಳಿ ನೀನು 200 ರೂಪಾಯಿ ಕೊಟ್ರ ಸಾಕಂತ ಉಂಟ ನಾನು 250 ತಾನೆ ನಾ ಕೊಡ್ತೀನಿ ಬಾ ನನ್ ಜೋಡಿ ನೀವು ಕೊಡ್ತೀರಾ ಅವನ್ನ ತಲೆ ಬೋಸ್ತಾಳೆ ಕೊಡಕ್ಕೆ ಕೊಡಕ್ಕೆ ನೀಕಿ ಮರಗ್ ಮಳ್ಳಿ ಯಾತಕ್ ಮಳ್ಳೆ ಮಳ್ಳೆ ಅಂದ್ರೆ ಮನ್ಸಕ್ ಏಸ್ ಅಂದ್ರೆ ಕಾಲ್ ಇನ್ನೊಂದು ಮತ್ತೊಂದಿದ್ರಂತ ಅಂತ ಕೀಕಿ ಒಂದ್ ದಿನಕ್ಕೆ 700 ಎಷ್ಟ ಅಂದಲ್ಲ 7-8 ಫ್ಯಾನ್ ರಿಪೇರಿ ಮಾಡ್ತಾರಂತವ 7,000 ಎಷ್ಟು ದುಡಿತಾನಲ್ಲ ಅದಕ್ಕ ಮಳ್ಳೆ ಗಾಳಿಕಿ ಈಗ ಅದಕ್ಕೆ ಬೇಸ್ ಟೋಪಿ ಹಾಕ್ಬೇಕಂತ ಕರ್ಕೊಂಡ್ ಹೊಂಟಾಳೆ ಕರೆಕ್ಟ್ ಮಾಡಿ ಅವಳು ನಮಗೆ ಈಕಿ ಯಾಕೆ ಇಷ್ಟಕ್ಕೊಂದ ಅವ್ನ ಪಾರ್ವಸಿ ಏನ್ ಮಾತಾಡ್ತಾನ ಗೊತ್ತನ ಆಗ್ಲಿಲ್ಲ ನಮ್ಮ ಅಲ್ಲ ಹಿಂಗ ಮಾಡಿ ಹಿಂಗತಿ ಹಳ್ಳಿಯಾಗ ಏಸ್ ಮಂದಿ ತಲೆ ಬೋಳ್ಸನ್ನೇವ ನಮ್ಮನ್ನ ಬೇರೆ ಮಾಡಕ್ ಬರಲ್ಲ ಅನ್ಸುತ್ತೆ ಬಿಡ ಅದಕ್ಕೆ ಗೊತ್ತಿಲ್ಲ ಅಂದೆ ಅದು ನೋಡಾಗ ಮನೆ ತುಂಬಾ ಸಾಮಾನ ನೋಡು ಇದು ತಗೊಂಡು ಜಳ ಹಾಕತ್ತ ಈಗ 2-3 ದಿನ ಆತ ಮಾಡಾಗೈತೆ ಸಂಕಟತ್ತೆ ಪಾಪ ಮುದೇಕಿ ಸಂಕಟ ರಿಪೇರ್ ಮಾಡಕ್ ಬರ್ತಾ ಇಲ್ಲ ನನಗೇನು ಗೊತ್ತು ಬಿಡ ನೀನು ಇದು ಹಿಂಗತಿ ಮಾಡ್ತಾನ ಪರ್ಸೆಂಟ್ಗೆ ಇದು ಊರ್ ಮಂದಿಗೆ ನಾನು ವಾಯನೆ ಮಾಡಂಗ್ ಮಾಡ್ತೀರಿ ಕೊಡಿ ಸುಳ್ಳು ಹೇಳಿ ಬರ್ತಾವ ಒಂದ್ ಕರ್ಕಬೇಡ ಒಳಗ ಕರೆಂದ್ರ ಯಾವ ರಿಪೇರ್ ಮಾಡ್ತಾ ಇದು ಏನೋ ಬರ್ತಾರಲ್ಲ ಗ್ಯಾಸ್ ರಿಪೇರ್ ಮಾಡ್ತೀವಿ ಒಲೆ ರಿಪೇರ್ ಮಾಡ್ತೀವಿ ಹಿಂಗ ಸುಳ್ಳು ಹೇಳಿ ಬರ್ತಾರ ಏನು ಬರಲ್ಲ ಲಾಸ್ಟಿಗೆ ಅದು ಮಾಡಿ ನೋಡ್ರಿ ಇದು ಮಾಡಿ ನೋಡ್ರಿ ಇಷ್ಟಾಗೈತೆ ಕೊಡ್ರಿ ಅಂತಾರ ಕೊಡಕ್ ಹೋಗ್ಬೇಡ ಸುಮ್ಮನೆ ಮತ್ತೆ ಒಂದ್ ಕ್ಯಾಡ್ ಇಡ್ಬೇಕು ನೋಡಿ ಈಗ ಅದಕ್ಕೆ ಆಟ ಮಾಡ್ತಾನ ಯಾವ ಇಲ್ಲವಾ ನೀನ್ ಬಂದು ಹೇಳ್ದಲ್ಲಿ ಗುಣ ಆತ ಇಲ್ಲಕ್ಕೆ ನಾನು ಇನ್ನ ಜನ್ಮ ತೆತ್ತಿದ್ದೆ ಹೌದು ನಿಂಗೆ ಮತ್ತೆ ಲವರ್ ಗಿವರ್ ಯಾರು ಇದಾರ ಇಲ್ಲ ಹೆಂಗೆ ಇಲ್ರಿಪ್ಪ ನಾವು ಪ್ಯಾನ್ ಮಾಡೋರಿಗೆ ಯಾರು ಲವ್ ಮಾಡ್ಬೇಕ್ರಿ ಈಗ ಒಂದ್ ದಿನಕ್ಕೆ ಎಷ್ಟು ಫ್ಯಾನ್ ರಿಪೇರಿ ಮಾಡ್ತೀವಿ ಒಂದು 10-15 ಮಾಡ್ತಾನ್ರಿ ಒಮ್ಮೆ ಮಂತ್ರ 20 ಮಟ ಹೋಗಿರ್ತೈತ್ರಿ ಮಿನಿಮಮ್ 10 ಅಂತ ಮಾಡ್ತಾನ ನೋಡ್ರಿ 10 ಮಾಡ್ತಾನ್ರಿ ಹೌದೇನಾ ಹ್ಞೂನ್ರಿ ಈಗ ರೊಕ್ಕ ಎಷ್ಟು ತಗೋತಿ 7,500-8,000 ಆರಾಮ್ ದುಡಿತೇನೆ ಬಿಡ್ರಿ ದಿನಕ್ಕೆ ಅವೇನು ಲೆಕ್ಕಿಲ್ರಿ ನಮ್ಗೆ ಅದಕ್ಕೆ ಬೈಯಕ್ಕೆ ಕುಂತಿದ್ರಿ ಅಮ್ಮಗೆ ನಾನು 200 ರೂಪಾಯಿ ಕೊಟ್ರೆ ಹೆಂಗೆ ಒಂದಿಟ್ಟು ಬಸ್ ಚಾರ್ಜ್ ಹೋಗೋದ ಅಂತ ಯೋಚನೆ ಮಾಡಕ್ಕೆ ಕುಂತಿದ್ರಿ ಅದು ಮುದುಕಿ ನನಗೆ ಬೈಕ್ ಕಳಿಸ್ಕೊಡು ಬಾ ಹೌದು ನೀವ್ ಯಾಕೆ ಕೊಡ್ತಾನಂತ ಕರ್ಕೊಂಬಂದ್ರಿ ನನ್ನ ಅಲ್ಲಿ ನಾ ಇಸ್ಕೊಂತಿದ್ದೆ ಹೆಂಗಾರ ಮಾಡಿ ಅಂದ್ರ ಹಂಗೇನಿಲ್ಲ ಯಾಕಂದ್ರೆ ಪಾಪ ಎಲ್ಲ ಒಳ್ಳೆ ಭಿಕ್ಷಕರ ಬೇಡ್ತಾ ಇದ್ರಲ್ಲ ದುಡ್ಕೊಡಿ ಅಂತ ಭಿಕ್ಷೆ ಅಲ್ರಿ ನಾ ದುಡ್ದು ದುಡ್ಡು ಕೇಳಕ್ ಕುಂತಾನೆ ಆ ಮುತ್ತಿ ಕೊಡಕ್ಕೆ ರೆಡಿ ಇಲ್ಲ ಅಂತಳಲ್ಲ ಅದಕ್ಕೆ ನಾನೇ ಪಾಪ ನೋಡಕ್ ಒಳ್ಳೆ ಸಣ್ಣ ಹುಡುಗಂತರ ಕಿಟ್ ಚೆನ್ನಾಗಿದ್ದೀರಲ್ಲ ಥ್ಯಾಂಕ್ಸ್ ರೀ ಪುಣ್ಯ ಬರ್ಲಿ ನಿಮ್ಗೆ ಮತ್ತೆ ಏನಿಲ್ರಿ ನಾನು ರೊಕ್ಕ ಕೊಟ್ಬಿಡ್ರಿ ನಾ ಹೋಗ್ಬಿಡ್ತೇನೆ ರೀ ನಾನು ನೋಡಕ್ ಚಂದಿಲ್ಲಿನಾ ಚಂದ ಅದಿರಿ ಇಲ್ಲ ಅಂತ ಹುತ್ತು ನನ್ನ ಮಗ ಹೇಳ್ತಾನ್ರಿ ನಿಮ್ಮನ್ನ ನೋಡಿ ಮತ್ತು ಈಗ ನನ್ನ ಲವ್ ಮಾಡ್ತಿ ಮೇಡಮ್ ಏನ್ರಿ ಹಿಂಗೆಲ್ಲ ಮಾತಾಡಕೊಂತೀರಿ ರೊಕ್ಕ ಕೊಡ್ತಾನೆ ಅಂತ ಕರ್ಕೊಂಬಂದು ಲವ್ ಮಾಡ್ತಿ ನನಗೆ ಯಾಕೆ ಲೆಕ್ಕ ಅರಿವಲ್ರಿ ಅದೆಲ್ಲ ನನಗೆ ಗೊತ್ತಿಲ್ಲ ನೀನು ನನಗೆ ಇಷ್ಟ ಆಗಿದ್ದಿ ನೀನು ನನ್ನ ಲವ್ ಮಾಡ್ಬೇಕಷ್ಟೇ ರೀ ಅದು ಲವ್ ಈಗ ನಾನು ಚಂದ ಅದೀನಿ ಇಲ್ಲೋ ಚಂದ ಅದಿರಿ ಆದ್ರೆ ಸಡನ್ ಆಗಿ ಲವ್ ಮಾಡಂದ್ರ ನಾನು ಪ್ಲಾನ್ ಮಾಡವ್ರಿ ಈಗ ನೋಡು ಒಂದ್ ದಿನಕ್ಕೆ 700-800 ರೂಪಾಯಿ ನೀನು ಒಂದ್ ದಿನಕ್ಕೆ ಫ್ಯಾನ್ ರಿಪೇರಿಲಿ ದುಡಿತಿ ಹೌದ್ರಿ ನಿನ್ ಜೊತೆ ನಾನು ಬರ್ತೀನಿ ಇಬ್ರು ಸೇರಿ ಒಂದ್ 10,000-15,000 ರೂಪಾಯಿ ಮಾಡೋಣ ಒಂದ್ ದಿನಕ್ಕೆ ಆಯ್ತಾ ಆರಾಮ್ ಇಬ್ರು ಲೈಫ್ ಹಿಡ್ಕೊಂಡು ಹಿಂಗೆ ಫ್ಯಾನ್ ರಿಪೇರಿ ಮಾಡ್ಕೊಂಡು ಊರು ಅಲ್ಕೊಂಡು ಆರಾಮ್ ಇರೋಣ ನೋಡಿ ಯೋಚನೆ ಮಾಡು ನನಗೆ ಬರಲ್ಲ ಆದ್ರೆ ನೀನು 4-5 ದಿನ ರಿಹರ್ಸಲ್ ಕೊಡು ಆಯ್ತಾ ಹೌದಲ್ರಿ ನಂಗೆ ಇದು ಹೊಳಿಲೇ ಇಲ್ಲ ರಿಪೇರಿ ಮಾಡಕ್ ಬಂದ್ಬಿಡ್ತೀನಿ ದಿನಕ್ಕೆ 10-15 ಸಾವಿರ ರೂಪಾಯಿ ದುಡಿಬೋದ್ರಿ ಮತ್ತೆ ನೋಡಿ ಕಾರಲ್ಲಿ ಬರ್ಬೋದು ಫ್ಯಾನ್ ರಿಪೇರಿ ಮಾಡಾಕ ಹೌದು ನೋಡ್ರಿ ಹೆಂಗೆ ಯೋಚನೆ ಮಾಡ್ತಿಲ್ಲ ಈಗ ನೀನು ಈಗ ನನ್ನ ಲಗ್ ಆಗ್ತಿಲ್ಲ ಯಾಕನ್ರಿ ಆಗ್ತಿಲ್ಲ ಇಂಥ ಚಲೋ ಆಫರ್ ಬಿಟ್ಟಾರನ್ರಿ ಯಾರ
ಅಲ್ವಾ ದೌಡ್ ಆಗ್ಬಿಡ ನಡ್ರಿ ಹಂಗಾರ ನಡಿ ಹೋಗೋಣ ಬರ್ರಿ